ಮನದಾಳದಿಂದ ಪ್ರಭುವನ್ನು ಸ್ತುತಿಸುತ್ತಾ ಅವರು ಮಾಡಿರುವ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ನಮ್ಮಲ್ಲಿರುವುದು ಎಲ್ಲವೂ ಸಹ ಪ್ರಭುವಿನದ್ದೇ, ಪ್ರಭುವಿನಿಂದಲೇ ಬಂದದ್ದು ಎಂಬ ಸತ್ಯವನ್ನು ಒಪ್ಪಿಕೊಳ್ಳುತ್ತಾ ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ, ಯಾರಾದರೂ ಉರಿಯುವ ದೀಪವನ್ನು ತಂದು ಬಟ್ಟಲ ಒಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ನಿಶ್ಚಯವಾಗಿಯೂ ಇಲ್ಲ. ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಬೆಳಕಿಗೆ ಬಾರದ ಮುಚ್ಚು ಮರೆಯಿಲ್ಲ, ರಟ್ಟಾಗದ ಗುಟ್ಟಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ನೀವು ಕೇಳುವುದನ್ನು ಎಚ್ಚರಿಕೆಯಿಂದ ಗಮನಿಸಿರಿ. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲಿ ದೇವರು ನಿಮಗೂ ಅಳೆದು ಕೊಡುವರು, ಇನ್ನೂ ಅಧಿಕವಾಗಿ ಕೊಡುವರು. ಪ್ರಭು ಯೇಸುವೇ, ಈ ನಿಮ್ಮ ದಿವ್ಯ ವಾಕ್ಯದಂತೆ ನಾವು ನಮ್ಮ ಸತ್ಕಾರ್ಯಗಳ ಮೂಲಕ, ನಮ್ಮ ಜೀವನದ ನಡೆನುಡಿಗಳ ಮೂಲಕ, ಉದಾರ ಮನಸ್ಸಿನ ಮೂಲಕ ನಾವು ಪ್ರಜ್ವಲವಾಗಿ ದೇದೀಪ್ಯವಾಗಿ ಬೆಳಗುವಂತೆ ಮಾಡಿರಿ. ಪ್ರಭು ಯೇಸುವೇ, ಆ ಮೂಲಕ ನಾವು ನಿಮಗೆ ಸಾಕ್ಷಿಗಳಾಗಿ ಬದುಕಲು ಕರೆಯಲ್ಪಟ್ಟವರು ಎಂಬ ಸತ್ಯವನ್ನು ಅರಿತುಕೊಂಡು ಜೀವಿಸುವಂತೆ ನಮ್ಮನ್ನು ಪ್ರೇರೇಪಿಸಿರಿ. ಪ್ರಭು ಯೇಸುವೇ, ನೀವು ನಮಗೆ ಪ್ರತಿಯೊಬ್ಬರಿಗೂ ಅಧಿಕವಾಗಿ ನೀಡಿದ್ದೀರಿ. ನಮಗೆ ಬೇಕಾದುದಕ್ಕಿಂತಲೂ ಹೆಚ್ಚಿನದನ್ನೇ ಅನುಗ್ರಹಿಸಿದ್ದೀರಿ. ಅದರಲ್ಲಿ ಸ್ವಲ್ಪದನ್ನಾದರೂ ಇಲ್ಲದವರ ಜೊತೆಗೆ ಹಂಚಿಕೊಳ್ಳುವ ಮನಸ್ಸನ್ನು ನಮಗೆ ಅನುಗ್ರಹಿಸಿರಿ. ಪ್ರಭುವೇ, ನಿಮ್ಮಲ್ಲಿದ್ದ ಅದೇ ಉದಾರತೆ ನಮ್ಮದಾಗಲಿ. ನಿಮ್ಮನ್ನು ಈಕ್ಷಿಸುವ ಪ್ರತಿಯೊಬ್ಬರನ್ನು, ಅವರ ಕೆಲಸ ಕಾರ್ಯಗಳನ್ನು, ಕುಟುಂಬಗಳನ್ನು, ಅವರ ಮನಸ್ಸು ಹೃದಯಗಳನ್ನು, ಕೋರಿಕೆಗಳನ್ನು ಆಶೀರ್ವದಿಸಿರಿ. ಪ್ರಭುವೇ.